ನಮಸ್ಕಾರ ಮತ್ತೇನಿಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷ್ಣು ಹೇಳಿ. ಸರ್, ಕರ್ನಾಟಕ ಬ್ಯಾಂಕ್ ಬಂದು ಒಳ್ಳೆ ಬ್ಯಾಂಕ್ ಅನ್ನುವಂತ ಒಂದು ಸಿಚುವೇಶನ್ ಅಲ್ಲಿ ನಾವು ₹160 ಕನ್ಸಿಡರ್ ಮಾಡಿ ಅರೌಂಡ್ 200 ಈಗಲೂ ನಾವು ಕನ್ಸಿಡರ್ ಮಾಡ್ತಾನೆ ಇದೀವಿ. ಈಗಲೂ ಬುಕ್ ವ್ಯಾಲ್ಯೂಗೆ ಕಡಿಮೆಯಾಗಿ ಇದೆ. ಈ ತರ ಇರುವಂತ ಸಿಚುವೇಶನ್ ಅಲ್ಲಿ ನೀವೆಲ್ಲ ನಮ್ಗಿಂತ ಮುಂಚೆ ಇರುವಂತ ಎಕ್ಸಾಂಪಲ್ ₹35 ತಗೊಂಡು ತುಂಬಾ ವರ್ಷದಿಂದ ಇಟ್ಕೊಂಡಿದ್ದೀರಾ. ಅದೇ ತರ ನಾವು ಇಟ್ಟಿರ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಈಗ ₹160 ಹೋಗುವಾಗ ಈಗಿರುವಂತ ಸಿಚುವೇಶನ್ ಅಲ್ಲಿ ಲಂಪಾಗಿ ಒಂದು ಅಮೌಂಟ್ ನ ನಾವು ಹಾಕ್ಬಿಡ್ಬೋದಾ? ಅವ್ರು ಇನ್ನೊಂದು ನೋಟೇ ಹಾಕಿದರೆ ವಿ ಆರ್ ನಾಟ್ ಕ್ರಿಟಿಸೈಸಿಂಗ್ ಯುವರ್ ಫಂಡ್ ಕಾಫಿ ಸ್ಟ್ರಾಟಜಿ. ಈ ಸ್ಟಾಕ್ ಒಳ್ಳೆ ಸ್ಟಾಕ್ ಅನ್ನೋದನ್ನ ನಿಮ್ಮನ್ನ ನೋಡಿ ನಾವು ತಿಳ್ಕೊಂಡಿದೀವಿ. ಸ್ಟಾಕ್ ಅಲ್ಲಿ ನಾವು ರಿಸ್ಕ್ ತಗೊಳ್ಳಕ್ಕೆ ತಯಾರಾಗಿದ್ದೀವಿ. ಇದ್ರೊಳಗೆ ನಾವು ಲಂಪ್ ಆಗಿ ಇಳಿಬಹುದಾ? ದುಡ್ಡಿದ್ರೆ ಬಾಂಡ್ ಅಲ್ಲಿ ಹಾಕಿ ಬರೋ ಇಂಟ್ರೆಸ್ಟ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ನ ತಗೊಳ್ಳಿ. ಓಕೆ ಸರ್. ಸೊ ಅವಾಗ್ನೂ ಆ ರಿಸ್ಕ್ ತಗೊಳ್ಳೋದ್ ಬೇಡ. ಹತ್ರ ಒಂದ್ ₹5,00,000 ಇದೆ. ಮುಂದಿನ 3 ವರ್ಷಕ್ಕೆ ನನ್ಗದು ಉಪಯೋಗ ಇಲ್ಲ. ಈಗ FD ಹೋಗ್ಲಾ, ಗೋಲ್ಡ್ ಬೀಸ್ಗೆ ಹೋಗ್ಲಾ? ಈಗ ಸದ್ಯಕ್ಕೆ ಯಾವ್ದು ಬೆಟರ್? ಬಾಂಡ್ ಅಲ್ಲಿ ಹಾಕ್ಬಿಟ್ಟು ಬರೋ ಇಂಟ್ರೆಸ್ಟ್ ಅಲ್ಲಿ ತಿಂಗಳು ಗೋಲ್ಡ್ ಬೀಸ್ ತಗೊಳ್ಳಿ. ಇನ್ಫ್ಯಾಕ್ಟ್ ಬಾಂಡ್ ಅಲ್ಲಿ ಹಾಕ್ಬಿಟ್ಟು ಬರೋ ಇಂಟ್ರೆಸ್ಟ್ ಅಲ್ಲಿ ITC ತಗೊಳ್ಳಿ. ವರ್ಷಕ್ಕೆ ₹45,000 ಬರಬೇಕು. ₹45,000 ITC ತಗೊಳ್ಳಿ. ಜಸ್ಟ್ ವರ್ಷಕ್ಕೆ ₹45,000 ಡಿವಿಡೆಂಟ್ ₹45,000 ಬರುತ್ತೆ. ಅದು ಡಿವಿಡೆಂಟ್ ಅಲ್ಲ ITC ನ ತಗೋಬಹುದು. ಓಕೆ ಸರ್. ಸರ್, ಈಗ ನಾವು ಬೇರಿಶ್ ಮಾರ್ಕೆಟ್ ಅಲ್ಲೇ ನಾವೀಗ ಇನ್ನೂ ಇದೀವಾ, ಇಲ್ಲ ಬುಲ್ಲಿಶ್ ಮಾರ್ಕೆಟ್ಗೆ ಬಂದ್ಬಿಟ್ಟಿದೀವಾ, ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ನೇತಾಡ್ತಾ ಇದೀವಾ ಸಿಚುವೇಶನ್ ಅಲ್ಲಿ ನಾವ್ ಇದೀವಿ ಸರ್? ಒಂದಿನ ಮಾರ್ಕೆಟ್ ಏರುತ್ತೆ, ಒಂದಿನ ಇಳಿಯುತ್ತೆ. ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ? ಅರ್ನಿಂಗ್ಸ್ ಭಯಂಕರವಾಗಿ ಹೋದ್ರೇನೆ ಬ್ಯಾಡ್ ಮಾರ್ಕೆಟ್ ಮುಗಿದೋಯ್ತು ಅಂತ. ಮಾರ್ಕೆಟ್ ಕೆನಾಟ್ ಬಿ ಡಿಟ್ಯಾಚ್ ಫ್ರಮ್ ರಿಯಾಲಿಟಿ ಫಾರ್ ಲಾಂಗ್. ಈ ಕ್ವಾರ್ಟರ್ದು ಅರ್ನಿಂಗ್ಸ್ ಚೆನ್ನಾಗಿಲ್ಲ. ಅರ್ನಿಂಗ್ಸ್ ಚೆನ್ನಾಗಿದ್ರೆ ಒಂದು ಬುಲ್ ಮಾರ್ಕೆಟ್ ಬರುತ್ತೆ ಅಂತ ಹೇಳ್ಬೋದು. ಅರ್ನಿಂಗ್ಸ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಮಧ್ಯದಲ್ಲಿ ನೇತಾಡ್ತಾ ಇದ್ದೀವಿ. ವಿಲ್ ಅಗೇನ್ ಫಾಲ್ ಅನ್ನೋದು ನಮಗೆ ಗೊತ್ತಿರೋಂಥ ವಿಷಯ. ಓಕೆ, ಇಟ್ ಈಸ್ ಬಿಕಾಸ್ ಅರ್ನಿಂಗ್ಸ್ ಸರಿಯಾಗಿಲ್ಲ ಅನ್ನೋದೇ ಮುಖ್ಯವಾಗಿ ನೋಡ್ಬೇಕಾಗಿರೋಂತ ಮೇನ್. ವಾಟ್ ಈಸ್ ಅರ್ನಿಂಗ್ಸ್? ಅರ್ನಿಂಗ್ಸ್ ಆರ್ ಗೋಯಿಂಗ್ ಬೈ 15%. ಓಕೆ, ಪೀಜಿಂಗ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದೇನಂದ್ರೆ, ಈಗ ಪ್ರೈಸ್ ಅಪ್ರಿಶಿಯೇಟ್ ಆಗೋದು ಡಿಪ್ರಿಸಿಯೇಟ್ ಆಗೋದೆಲ್ಲ ನಾವು ಒಂದು ಸೈಡ್ ಅಲ್ಲಿ ಇಟ್ಬಿಡ್ತೀವಿ. ಡಿವಿಡೆಂಟ್ ಕೊಡ್ತಾ ಇದಾರೆ, ಸಂತೋಷವಾಗಿ ತಗೋತಾ ಇದೀವಿ. ಈ ತರ ಡಿವಿಡೆಂಟ್ ಗೋಸ್ಕರ ಇದನ್ನ ಕನ್ಸಿಡರ್ ಮಾಡಬಹುದಾ? ಇದು ಬಂದು ಒಂದು ಡಿಫಿಕಲ್ಟ್ ಕ್ವೆಶ್ಚನ್ ಟು ಆನ್ಸರ್. ಬಿಕಾಸ್ ಈಗ ₹80 ಹತ್ರ ಇತ್ತು, ನಾನು ನೋಡಿದೆ. ಆಲ್ರೆಡಿ 2 ವರ್ಷದಲ್ಲಿ ₹35-40 ತಗೊಂಡಿರ್ತೀರ. ₹40 ಮರ್ತ್ಬಿಟ್ಟು ಬೆಲೆ ಇಳಿದ್ಬಿಡ್ತಲ್ಲ ಅಂತ ಅಳ್ತಾರೆ. ಮೋರ್ ದೆನ್ ಬಾಂಡಲ್ಲಿ ಹಾಕಿ ದುಡ್ಡು ತಗೊಳ್ಳೋಣ. ಓಕೆ ಸರ್. ಸರ್, ಈ ಬಾಂಡ್ ಅಲ್ಲಿ ಹಾಕಿ ದುಡ್ಡು ತಗೊಳ್ಳಿ ಅಂತ ಹೇಳ್ತೀರಾ, ಆದ್ರೆ ಎಲ್ಲಿ ಹೇಗೆ ಮಾಡೋದು, ಯಾವ ತರ ಮಾಡೋದು ಅನ್ನೋದನ್ನ ಹೇಳ್ತಾನೆ ಇಲ್ವಲ್ಲ ನೀವು? ಅವ್ರು ಹೇಳ್ತಾರೆ. ಓಕೆ ಸರ್, ವಿನೋದ್ ಸರ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾವಿಲ್ಲಿ ಕೊಡ್ತೀವಿ. ಈಗ ನೀವು ಬಂದಿರುತ್ತೆ, ಸೊ ಅದನ್ನ ಸ್ಕ್ಯಾನ್ ಮಾಡಿ, ಕೆಳಗಡೆ ಲಿಂಕ್ ಇರುತ್ತೆ. ಆ ಲಿಂಕ್ ಅಲ್ಲಿ ನಿಮ್ಗೆ ಬೇಕಾದಂತ ಬಾಂಡ್ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೀವು ವಿನೋದ್ ಸರ್ ಹತ್ರನೇ ಕೇಳಿ ತಿಳ್ಕೊಬಹುದು. ಓಕೆ ಸರ್. ಸರ್, ಈ ಟಾಟಾ ಕೆಮಿಕಲ್ಸ್ ಅದು ಇನ್ನೂ ಅಂಡರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ? ಅದೇ ನೀವು ಒಂದ್ಸಲ ಹೇಳುವಾಗ ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ, ಇನ್ನೊಂದ್ಸಲ ಜಾಸ್ತಿ ಅಂತ ಟೆಕ್ನಿಕಲ್ ಆಗಿ ನೋಡಿದೆ. ಯಾಕಂದ್ರೆ ಅದು ಅರ್ನಿಂಗ್ಸ್ ಕಡಿಮೆ ಆಗಿದೆ. ಅರ್ನಿಂಗ್ಸ್ ಕಡಿಮೆ ಆಗಿದ್ದು ಬಿಕಾಸ್ ಸೋಡಿಯಂ ಕಾರ್ಬೋನೇಟ್ ನ ಪ್ರೈಸಸ್ ಕಡಿಮೆ ಆಗಿದ್ರಿಂದ ಸೋಡಾ ಅಷ್ಟು ಪ್ರೈಸಸ್ ಕಡಿಮೆ ಆಗಿದೆ. ಸೊ ನಾರ್ಮಲ್ ಸಿಚುವೇಶನ್ ಅಲ್ಲಿ ಇಟ್ ಇಸ್ ಅಂಡರ್ ವ್ಯಾಲ್ಯೂಡ್ ಇಲ್ಲ ಅಂತ ಹೇಳ್ತೀವಿ. ಸೋಡಾ ರಿಕವರ್ ಆಯ್ತು ಅಂದ್ರೆ ಇಟ್ಸ್ ಕಂಪನಿ ವಿಲ್ ಡೂ ಇಟ್. ಅದರಿಂದ ಮತ್ತೆ ಅದರಲ್ಲಿ ಇನ್ನೂ ತುಂಬಾ ಅಸೆಟ್ಸ್ ಕೂಡ ಇದೆ. ಸೊ ಅದರಿಂದ ಅದು ₹1,000ಗಿಂತ ಕಡಿಮೆ ಇದ್ರೆ ಕನ್ಸಿಡರ್ ಮಾಡಿ. ಸರ್, ಈ ವಾರ್ ಎಸ್ಕಲೇಷನ್ ಅಂತ ಒಂದು ವಿಷಯ ಬಂದಿದ ತಕ್ಷಣ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಎಲ್ಲ ಟಕ 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 ಅಂತ ಮೇಲೆ ಹತ್ಬಿಡ್ತು. ತುಂಬಾ ಜಾಗದಲ್ಲಿ ನಾವು ಬಿಟ್ಬಿಟ್ವೇನೋ ಅಂತ ಒಂದು ಭಯ ಇದೆ ನಮ್ಗೆ. ಹೇಳಿದ್ನೆಲ್ಲ ಬಿಟ್ಬಿಡಿ. ನಿಮ್ಮ ಹತ್ರ ಬಂದು L&T, ಗೋದ್ರೇಜ್, ಟಾಟಾ ಪವರ್, ಟಾಟಾ ಮೋಟಾರ್ಸ್ ಎಲ್ಲ ಇದ್ರೆ ದಿ ಡಿಫೆನ್ಸ್. ಟಾಟಾ ಮೋಟಾರ್ಸ್ ಇಟ್ಟಿದ್ರು ಟಾಟಾ ಮೋಟಾರ್ಸ್ ಇದನ್ನ ಸಪ್ಲೈ ಮಾಡ್ತಾರೆ, ಟಾಟಾ ಪವರ್ ಸಪ್ಲೈ ಮಾಡ್ತಾರೆ, ಗೋದ್ರೇಜ್ ಇಂಡಸ್ಟ್ರೀಸು ಸಪ್ಲೈ ಮಾಡ್ತಾರೆ, ಅಂಡ್ ಇನ್ನೊಂದು ಹೇಳಿದ್ನಲ್ಲ ಅದನ್ನು ಸೇರಿ ಸಪ್ಲೈ ಮಾಡ್ತಾರೆ. ಓಕೆ ಸರ್, ಈಗ ಆರ್ಮಿಗೆ ಮಹೀಂದ್ರಾನೇ ಟ್ರಕ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ. ಟ್ರಕ್ಸ್ ಮಾತ್ರ ಅಲ್ಲ, ದೇ ಆರ್ ಸೇಯಿಂಗ್ ಆರ್ಮರ್ ಪ್ಲೇಟೆಡ್ ವೆಹಿಕಲ್ಸ್. ಟಾಟಾ ಪವರ್ ಬಂದು ಮಿಸೈಲ್ ಸಿಸ್ಟಮ್ಸ್ಗೆ ಏನೋ ಸ್ಪೆಷಲ್ ಡೆವಲಪ್ ಮಾಡ್ತಾ ಇದ್ದಾರೆ. ಗೋದ್ರೇಜ್ ಇಂಜಿನಿಯರಿಂಗು ಏನೋ ಒಂದು ಕೊಡ್ತಾ ಇದ್ದಾರೆ. ಸೊ L&Tನೂ ಡಿಫೆನ್ಸ್ ಅಲ್ಲಿ ಇದೆ. ಯು ಓನ್ ದೀಸ್ ಕಂಪನೀಸ್, ಯು ಓನ್. ಸರ್, ಎಜುಕೇಶನ್ ಸೆಕ್ಟರ್ನ ನೀವು ಹೇಗ್ ನೋಡ್ತೀರಾ? ಅದು ಯಾವಾಗ್ಲೂ ನಮ್ಗೆ ಒಂದು ಎವರ್ಗ್ರೀನ್ ಸೆಕ್ಟರ್ ತಾನೆ. ಪಾಪ್ಯುಲೇಷನ್ ಕಡಿಮೆ ಆಗೋಯ್ತು ಅಂದ್ರೆ, ಈಗ ಸೌತ್ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗೋಯ್ತು ಅಂದ್ರೆ ಎಜುಕೇಶನ್ ಸೆಕ್ಟರ್ ಖಾಲಿ ಆಗ್ಬಿಡುತ್ತೆ. ಈಗ ನಮ್ಮ ಏರಿಯಾದಲ್ಲೇ 3 ಪ್ರೈವೇಟ್ ಸ್ಕೂಲು ಬಾಕ್ಲು ಹಾಕ್ಬಿಟ್ರು. ಆಲ್ ಓನ್ ಬಿಲ್ಡಿಂಗ್, ಓಲ್ಡ್ ಸ್ಕೂಲ್ಸ್. 25 ವರ್ಷ 30 ವರ್ಷದಿಂದ ನಡ್ಕೊಂಡ್ ಬಂದಂತ ಈ ಸ್ಕೂಲೆಲ್ಲ ಜನ ಇಲ್ಲ ಅಂತ ಮುಚ್ಕೊಂಡು ಹೋಗ್ಬಿಟ್ರು. ಸೊ ಎಕ್ಸೆಪ್ಟ್ಸ್ ಆನ್ ವೆರಿ ಫ್ಯೂ ಸ್ಕೂಲ್ಸ್, ನಂಬರ್ ಆಫ್ ಸ್ಕೂಲ್ಸ್ ಇನ್ ತಮಿಳ್ನಾಡು ವಿಲ್ ಕಮ್ ಡೌನ್.
ಅದರಿಂದ ಎಜುಕೇಷನ್ ಸೆಕ್ಟರ್ ಚೆನ್ನಾಗಿರುತ್ತೆ ಅಂತ ನಂಬೋದಕ್ಕಾಗಲ್ಲ. ಈಗ ಇದು ಬಂದು ಬಾಗ್ಲಾಕಿದ್ರಲ್ಲ ಯಾವುದು ಈ ಬೈಜೂಸ್ ಮುಚ್ಚಿದ ಥರ ಎಲ್ಲಾನು ಮುಚ್ಚುವಂಥ ಸ್ಟೇಜಿಗೆ ಬರುತ್ತೆ. ನಾಟ್ ಫಾರ್ ಪ್ರಾಫಿಟ್ ಕಾಲೇಜಸ್ ಮಾತ್ರ ಇರುತ್ತೆ. ಸರ್ ಈಗ ಸ್ಕೂಲು ಕಾಲೇಜ್ಗೆ ನಾವು ಇದನ್ನೆಲ್ಲ ನೋಡಿ ಭಯ ಪಡೋದ್ರಲ್ಲಿ ಅರ್ಥ ಇದೆ. ಈ ಬೈಜೂಸು ಇದೆಲ್ಲ ಇವರೇನೆ ಇವಾಗ ಈ ದಿವಾಳಿ ಆಗುವಂತ ಒಂದು ಸಿಚುವೇಶನ್ ಅಲ್ಲಿ ಇರೋವಾಗ ಎಜುಕೇಶನ್ ಸೆಕ್ಟರ್ನೇ ನಂಬಕ್ಕಾಗದೇ ಇರೋಂತ ಒಂದು ಸಿಚುವೇಶನ್. ನಾವು ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಕಂಪನಿ ಆ ಥರ ಇಲ್ಲ. ಈಗ ಖಾನ್ ಅಕಾಡೆಮಿಯಲ್ಲಿ ನೀವು ಹಾಕಕ್ಕಾಗಲ್ಲ. ಖಾನ್ ಅಕಾಡೆಮಿ ತರ ಒಂದು ಕಂಪನಿ ಇದ್ರೆ ನೀವು ಅದ್ರಲ್ಲಿ ಹಾಕ್ಬೋದು. ಓಕೆ ಸರ್. ಸರ್ BYD ಅನ್ನೋ ಒಂದು ಚೈನೀಸ್ ಕಂಪನಿ ಒಂದು ಗಡಿಬಿಡಿ ಆದಂತ ಸಿಚುವೇಶನ್ ಆ ತರ ಇರೋವಾಗ ಆ ತರ ಒಂದು ಕಂಪನಿನ ಈ BYD ಕಂಪನಿನ ನೀವು ಕನ್ಸಿಡರ್ ಮಾಡೋದಕ್ಕೆ ಕಾರಣ ಏನು? ಡಾಮಿನೆಂಟ್ ಫೋರ್ಸ್ ಮಾರ್ಕೆಟ್ನೇ ಅವನೇ ಡಾಮಿನೇಟ್ ಮಾಡ್ತಿದ್ದಾನೆ. ಟೆಕ್ನಾಲಜಿನೂ ಅವನ ಹತ್ರನೇ ಇದೆ. ಟೆಕ್ನಾಲಜಿ ಜ್ಯೂಸ್ ಹಿಂಡಿದ್ರೆ ಹೋಗ್ಬಿಡುತ್ತೆ. ಐ ಹ್ಯಾವ್ ಅ ಸ್ಮಾಲ್ ಪೋರ್ಷನ್ ಇನ್ ದಟ್ ಕಂಪನಿ ಅಷ್ಟೇ. ಅದು ಟೆಕ್ನಾಲಜಿ ಇದೆ ಸರ್. ಈಗ ಈಗ ಚೈನಾದಲ್ಲಿ ಇರುವಂತ ಅಥಾರಿಟಿಯನ್ ರೂಲ್ ಅದನ್ನೆಲ್ಲ ನೀವು ಲೆಕ್ಕದಲ್ಲಿ ಇರೋದಿಲ್ವಾ ಸರ್? ಈಗ ಸದ್ಯಕ್ಕೆ ಅವನಿಗೆ ಕಾಂಪಿಟೇಷನ್ನೇ ಇಲ್ಲ. ಅವನು ಎಲ್ಲ ಊರಲ್ಲೂ ಫ್ಯಾಕ್ಟ್ರಿ ಇಟ್ಟಿದ್ದಾನೆ. ಸೊ ಚೈನಾ ಗೌರ್ಮೆಂಟ್ ಇಟ್ ಸೆಲ್ಫ್ ನಾಟ್ ಟು ಟಚ್ ದ ಕಂಪನಿ. ಯಾಕಂದರೆ ಅವನು ಚೈನೀಸ್ ಗೌರ್ಮೆಂಟ್ಗೆ ಬಂದು ತುಂಬ ಕ್ಲೋಸ್ ಆ್ಯಂಡ್ ಎಂಟೈರ್ ಪ್ರಪಂಚಕ್ಕೆ ಅವನೇ ಬಂದು ಇವಾಗ ಬ್ಯಾಟ್ರಿನ ಸಪ್ಲೈ ಮಾಡ್ತಾ ಇದ್ದಾನೆ. ಎಲ್ಲಾಗೂ ಅವನೇ ಬ್ಯಾಟ್ರಿ ಸಪ್ಲೈ ಮಾಡ್ತಾ. ಓಕೆ ಸರ್. ಒಂದು 3 US ಸ್ಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಕೇಳಿದ್ದಾರೆ. ಒಂದು ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಓಕೆ ಸರ್. ಮುಂದಿನ ಬಂದು ನೆಟ್ಫ್ಲಿಕ್ಸ್ ಆಲ್ರೆಡಿ ಓವರ್ ಪ್ರೈಸ್ ಅಂತ ನಾನು ಹೇಳ್ದೆ ಅಂತ ನನಗೆ ನೆನಪು. ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಸೀಯಿಂಗ್ ದಟ್ ಕಂಪನಿ. ಓಕೆ ಸರ್. ಸರ್ ಪ್ರೀಲಿಯರ್ ಐನಾಕ್ಸ್ ಬಂದು ಪ್ರೀ ಕೋವಿಡ್ ಲೆವೆಲ್ಸ್ಗೆ ಬಂದಿದೆ ಏನೋ ಅಂತ ಒಂದು ನ್ಯೂಸ್ ಇವಾಗ ನಾವು ತುಂಬಾ ನೋಡ್ತಾ ಇದ್ದೀವಿ. ಮಾಡಿ ಸರ್, ಸಿನಿಮಾ ಥಿಯೇಟರ್ಗೆ ಯಾರು ಹೋಗಲ್ಲ. ಕಾನ್ಫರೆನ್ಸ್ ಎಲ್ಲ ನಡೆಸ್ತಾ ಇದ್ದಾರೆ ಸರ್. ಕಾನ್ಫರೆನ್ಸ್ ಎಲ್ಲಿ ಬೇಕಾದ್ರೂ ನಡೆಸಬಹುದು, ಹೋಟೆಲ್ ಅಲ್ಲೂ. ಓಕೆ ಸರ್, ಫೈನ್. ಸೊ ಸಿನಿಮಾ ಬೆಟರ್ ಅನ್ನೋದು ಡೌನ್ ರೇಟ್ ಆಗ್ತಾ ಇದೆ. ಸೊ ನೀವು ಅದ್ರ ಪಕ್ಕ ಹೋಗದೆ ಇರೋದು ಬೆಟರ್. ಓಕೆ ಸರ್. ಸರ್ ತುಂಬಾ ಜನ ಬಂದು ಶ್ರೀರಾಮ್ ಫೈನಾನ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ತಾ ಇದ್ದಾರೆ. ಕ್ಲಿಯರ್ ಆಗಿಲ್ಲ. ತ್ಯಾಗರಾಜನ್ 86 ವಯಸ್ಸು ಆಗೋಯ್ತು. ತ್ಯಾಗರಾಜನ್ ಯಾರು ಓನರ್ ಅಂತ ಹೇಳಿ ಆಮೇಲೆ ನೋಡೋಣ. ಓಕೆ ಸರ್. ಅದು ಬಿಟ್ರೆ ಬೇರೆ ಏನೋ ಪ್ರಾಬ್ಲಮ್ ಇಲ್ಲ ಇರೋ ತರ ನೀವು ದೊಡ್ಡ ಪ್ರಾಬ್ಲಮ್ ಇಲ್ಲ. ಬಟ್ ಓನರ್ಶಿಪ್ ಇಲ್ಲ ಅಂದ್ರೆ ಕಂಪನಿಯ ಡೈರೆಕ್ಷನ್ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಓಕೆ ಸರ್. ಅದಾದ್ಮೇಲೆ ಬಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒನ್ ಆಫ್ ದಿ ಮೆನಿ ಸಿಟ್ ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಒನ್ ಆಫ್ ದಿ ಸಿಟ್ ಬ್ಯಾಂಕ್ಸ್. ಆಂಧ್ರ ಬ್ಯಾಂಕ್ ಅಂತ ಜೊತೆಗೆ ಅದನ್ನ ಕಟ್ಟಾಕಿದ್ರು. ಆಂಧ್ರ ಬ್ಯಾಂಕ್ ವಾಸ್ ವೆರಿ ಸಿಕ್. ಒಂದು ಕೆಡ್ತಾ ಇರೋಂಥ ವೆಜಿಟೇಬಲಲ್ಲಿ ಒಂದು ಚೆನ್ನಾಗಿರೋ ವೆಜಿಟೇಬಲ್ನ ಮಿಕ್ಸ್ ಮಾಡಿದ್ರೆ ಕೆಟ್ಟಿರೋಂಥ ವೆಜಿಟೇಬಲ್ಲೇ ಜಾಸ್ತಿ ಆಗುತ್ತೆ. ಬಿಟ್ರೆ ಪ್ರೈಸ್ ಟು ಬುಕ್ ಬಂದು ಬಿಲೋ 1 ಇದೆ ಸರ್. ತುಂಬಾ ಜನ ಅದನ್ನ ಅಂಡರ್ ಸ್ಟಾಕ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಕೆನರಾ ಬ್ಯಾಂಕ್ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಬೋದಾ? ಅದೇ ನಾನು ಹೇಳ್ತಾ ಇದ್ದೀನಿ. ಯೂನಿಯನ್ ಬ್ಯಾಂಕು ಬುಕ್ ತಗೊಂಡ್ಬಿಟ್ಟ. ಕೆನರಾ ಬ್ಯಾಂಕು ಮುಂದಿನ ಸಲ ಬುಕ್ ತಗೊಂಡ್ಬಿಡ್ತಾನೆ. ನೆಕ್ಸ್ಟ್ ಕಷ್ಟಪಡೋರು ಅವರೇನೆ. ಇಂಡಿಕೇಟ್ ಬ್ಯಾಂಕ್ನ ತಗೊಂಡಿದ್ದಾನೆ. RBL ಬ್ಯಾಂಕ್ ಸರ್, ಅದೆಲ್ಲ ಸಿಕ್ ಬ್ಯಾಂಕ್. ಸರ್ ಸಿಮೆನ್ಸ್ ಗ್ರೂಪ್ ಬಗ್ಗೆ ನಿಮ್ಮ ಒಪಿನಿಯನ್? ಎನರ್ಜಿ, ಫಾರ್ಟಿಸ್ ಹೆಲ್ತ್ ಕೇರ್ ಸೆಕ್ಟರ್ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಬೆಲೆ ಏರಿದ್ರು ಕೂಡ ಅಪೋಲೋನ ಬಿಟ್ರೆ ಬೇರೆ ಯಾವುದು ಸಕ್ಸಸ್ಫುಲ್ ಆಗಿ ಪ್ರಾಫಿಟ್ ಮಾಡಿದ್ದು ಇಲ್ಲ. ಈಗ ಏನಾಗೋಯ್ತು ಅಂದ್ರೆ ಪ್ರೈವೇಟ್ ಈಕ್ವಿಟಿ ಅದರೊಳಗೆ ಬಂದ್ಬಿಟ್ರು. ಅದರಿಂದ ಈಗ ಬಂದು ಎಲ್ಲಾನು ಅಸ್ಟ್ರಾನಮಿಕಲ್ ವ್ಯಾಲ್ಯೂಯೇಷನ್. ಬಿಕಾಸ್ ಪ್ರೈವೇಟ್ ಈಕ್ವಿಟೀಸ್ ಫೈನಾನ್ಷಿಯಲ್ ಪೀಪಲ್ ಟು ಬೈ ಇಮ್. ಮೆಡ್ರಾಸ್ ಇದ್ದಂಥ ಫಾರ್ಟಿಸ್ ಹೆಲ್ತ್ನ ಬಂದು ಈಗ ಇನ್ನೊಬ್ಬ ತೊಗೊಂಡ್ಬಿಟ್ಟ. ಹಿಂಗೊಂದು ದೊಡ್ಡ ಚೈನ್ ಒಂದು ತೊಗೊಂಡ್ಬಿಟ್ಟು ನಾನು ವಿಚ್ ಫಂಡ್ಸ್ ವಿಲ್ ಡಿಸೈಡ್ ಹೂ ವಿಲ್ ಸಕ್ಸೀಡ್, ಹೂ ವಿಲ್ ನಾಟ್ ಸಕ್ಸೀಡ್. ಸೊ ವ್ಯಾಲ್ಯೂಯೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಎಂಟ್ರಿ ಮಾಡೋಕ್ಕಾಗಲ್ಲ. ಸರ್ ಫಿನೋಲೆಕ್ಸ್, ನನಗೀಗ ವ್ಯಾಲ್ಯೂಯೇಷನ್ ನೋಡಬೇಕು. ಅದರಲ್ಲಿ 2 ಕಂಪನಿ ಇದೆ, ಇಬ್ಬರು ಹೊಡೆದಾಡ್ಕೋತಾ ಇದ್ದಾರೆ. ಇಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೇನೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಆಗ ನಾವು ತಗೋಬಹುದು. ಅಣ್ಣ ತಮ್ಮಂದ್ರು ಜಗಳ ಕೋರ್ಟ್. ಈಕ್ವಿಟಾಸ್ ಬ್ಯಾಂಕ್ ಅದು ಪ್ರಮೋಟರ್ ಓಡೋಗ್ಬಿಟ್ಟಪ್ಪ. ಅದ್ರ ಬಗ್ಗೆ ಏನ್ ಮಾತಾಡೋದು? ಓಕೆ ಸರ್. ಈ ರಾಪಿಡ್ ಫೈರ್ ಕ್ವೆಶನ್ಸ್ ಅಲ್ಲಿ ಇಷ್ಟೇನೆ ಕ್ವೆಶನ್ಸ್. ಸೊ ಇದೆಲ್ಲ ಬಿಟ್ಟು ಒಂದೇ ಒಂದು ಪ್ರಶ್ನೆ. ಪರ್ಸನಲ್ ಫೈನಾನ್ಸ್ ಬಗ್ಗೆ ಬೇಸಿಕ್ ಆಗಿ ಒಂದು ಪ್ರಶ್ನೆ ಕೇಳಿದ್ರು. NISM ಸರ್ಟಿಫಿಕೇಶನ್ ಮುಗಿಸ್ಬಿಟ್ಟು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಂಗೆ ಸೈಡ್ ಬೈ ಸೈಡ್ NISM ಗೆ ಓದಿ ಆ ಸರ್ಟಿಫಿಕೇಶನ್ ನಾನು ಮುಗಿಸಿದ ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೈಡ್ ಹಸಲ್ ಮಾಡಬಹುದಾ? NISM ಸರ್ಟಿಫಿಕೇಟ್ ಇಲ್ದೇನೆ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನ ಹಸನ್ ಮಾಡಬಹುದು. ಬ್ರೋಕಿಂಗ್ ಅಲ್ಲಿ ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬರಬೇಕು ಅಂತ ನೋಡಿದ್ರಿ ಅಂದ್ರೆ ಬರಲ್ಲ. ಇಫ್ ಯು ಆರ್ ಎ ಇನ್ವೆಸ್ಟರ್ ಇನ್ ಸ್ಟಾಕ್ ಮಾರ್ಕೆಟ್ ಯು ಕ್ಯಾನ್ ಡೂ ಸೈಡಸ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟಿಂಗ್ ಮಾತ್ರ ನೀವು ಮಾಡ್ಬೋದು ಸರ್. ವೆನ್ ಯು ವಾಂಟ್ ಟು ಮ್ಯಾನೇಜ್ ಅದರ್ ಪೀಪಲ್ಸ್ ಮನಿ
ಯು ಹ್ಯಾವ್ ಟು ಬಿ ಎ ಫುಲ್ ಟೈಮ್, ನಾಟ್ ಎ ಪಾರ್ಟ್ ಟೈಮ್. ಓಕೆ ಸರ್, ಇಷ್ಟೇನೆ ಸರ್ ಕ್ವಶನ್ಸ್. ಈ ಸ್ಯಾಟರ್ಡೆ ಸಂಡೇಗೆ ಇದೇನೆ ಮುಖ್ಯವಾದಂತ ಪ್ರಶ್ನೆಗಳು. ಜನ ಕೇಳಿದ್ದು ಇದನ್ನೇನೆ. ಥ್ಯಾಂಕ್ ಯು ಸರ್, ನೀವು ಟೈಮ್ ಮಾಡ್ಕೊಂಡು ಜನಗಳ ಪ್ರಶ್ನೆಗಳಿಗೆ ಮಸ್ಕಟ್ ನಿಂದ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಫಾರ್ ಯರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರನ್ನ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.